ಇದು ಕರ್ನಾಟಕಕ್ಕೆ ಹಿಡಿದಿರ್ತಕ್ಕಂಥ ಗೆದ್ದಲು ಇದು. कौन सा भाषा आता है आपको? बांग्ला भाषा। बांग्ला भाषा आता है. बांग्ला से भारत को आगे है ना, ट्रेन पे आया फ्लाइट पे आया? ट्रेन का। ಲೈಸೆನ್ಸ್ ಕಿದರೆ आपका? लाइसेंस नहीं। ಲೈಸೆನ್ಸ್ ನೈ. ನೋಡಿ ಇವರಿಗೆ ಡಿಶ್ ಕಲೆಕ್ಷನ್ ಇದೆ, ಟಿವಿ ಇದೆ ಒಳಗಡೆ. ಸ್ನೇಹಿತರೆ, ನಾವು ದೇವಸ್ಥಾನಕ್ಕೆ ಎಲೆಕ್ಟ್ರಿಸಿಟಿ ಕೇಳಿದ್ರೆ ಕೊಡಲ್ಲ ಅಂದ್ರು. ಬೆಸ್ಕಾಂ ಅವರು ಆನ್ಸರ್ ಮಾಡ್ಬೇಕು ಇಲ್ಲಿ ಹೆಂಗೆ ಎಲೆಕ್ಟ್ರಿಸಿಟಿ ಬಂತು ಅಂತ. ಯಾರೋ ಒಂದಿಬ್ರು ಮೂವರು ಇರಬಹುದು. बांग्ला से भारत आके कितना साल हुआ? 2 साल. बांग्ला से भारत को आके कितना साल हुआ? 6 साल हुआ. ಈ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಏನೋ ಗೊತ್ತಿಲ್ಲ. ಇವನ ಹೇಳ್ತಾ ಇದ್ರೆ 500 ಜನ ಬಾಂಗ್ಲಾದೇಶ ಇದಾರಂತೆ. ನೀವೇ ಹೇಳಿದ್ರಿ ಬಾಂಗ್ಲಾದಿಂದ ಯಾರನ್ನಾರು ಕಳಿಸ್ತೀವಿ ಅಂತ. ಇವ್ರನ್ನ ಕಳಿಸ್ಕೊಡಿ. ನಮ್ದಲ್ಲ ಜಾಗ. ಇವ್ರನ್ನ ಕಳಿಸ್ಕೊಡಿ. ನಮ್ದಲ್ಲ ಜಾಗ. गाय क्या? कौन 1 मिनट किसका मटन? गाय का ಅಂದ್ರೆ ಹಸುಗ. ಜಾಗದ ಓನರ್ ಯಾರಿದ್ದಾರೆ? ಅವ್ರು ಬಾಂಗ್ಲಾದವ್ರು ಓಡ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ಅವ್ರನ್ನ ಕರ್ಕೊಂಡ್ ಸ್ಟೇಷನ್ ಒಪ್ಸಿ. ಬಂದ ತಕ್ಷಣ ಓಡ್ರಿ ಅಂತ ಹೇಳ್ಕೊಟ್ರೆ ಸರಿನಾ ಅದು? आपका ये आधार कार्ड है ना, ये कितना पैसा लेके बना के दिया? 3000 ರೂಪಾಯಿ है ना. 3000. ಇವನೇ ಹೇಳ್ತಾ ಇದ್ದಾನೆ, ಇವನು ಇಂಡಿಯಾ ಒಳಗಡೆ ಬಂದಿದ ತಕ್ಷಣ ಇವನಿಗೆ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರಂತೆ. 20,000 ತಗೊಂತಾರಂತೆ. 20,000 लेगा ना तुम्हारे को? अभी इंडिया के अंदर घुसने के लिए 20,000 लेगा. क्या तो भी टनल क्या तो बनाया, नहीं तो रास्ते में आ जाएगा. वो रास्ता से आ जाएगा. वो बॉर्डर रहेगा ना रे, उधर बॉर्डर रहता ना, वो मिलिट्री सभी रहता ना. हाँ मिलिट्री है. और फिर कैसा आता अंदर तुम? वो आदमी लेके आता. कैसे लेके आता? वो रात को लेके आता. क्या ನೋಡಿ, ಇಂಡಿಯಾ ಒಳಗಡೆ ಇವ್ರನ್ನ ನೈಟ್ ಅಲ್ಲಿ ಕರ್ಕೊಂಡ್ ಬರ್ತಾರಂತೆ. 20,000 ತಗೊಂತಾರಂತೆ. 20,000 लेगा ना. 20,000 लेके तुम्हारे को अंदर लेके आएगा. तुम बांग्लादेश में क्या भी काम नहीं है क्या? उधर है काम, गाड़ी का चलाना. क्या भी कमाई नहीं है? मिट्टी का खोदना, ऐसा काम. उसीलिए इधर कबाड़ में अच्छा कमाता क्या भी गलत काम? नहीं गलत काम नहीं करना. हाँ, कोई भी नहीं करना. नहीं इधर तो अक्रम बांग्ला वाले सीख रहे. आप कहाँ का है? बांग्लादेश. कितना साल हुआ भारत में आके? 1 साल हुआ. आप कहाँ का है? हाँ, जोर से बोलना है ना. हाँ, बांग्लादेश का है. कितना आदमी है इधर? पूरा परिवार है क्या आपका? पूरा परिवार है. ಇಲ್ಲಿ ನೋಡಿ, ಈ ಮನೆಗೂ ಕೂಡ, ಪ್ರತಿ ಮನೆಗೂ ಕೂಡ ಹಿಂದುಳಿದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಿಂದ ಪ್ರತಿ ಮನೆಗೂ ಕೂಡ ಸ್ಟಿಕ್ಕರ್ ಹಾಕಿದ್ದಾರೆ. ನೀವು ಆ ಸ್ಟಿಕ್ಕರ್ ನ ತಗೊಳ್ಳಿ. ಸರ್ವೆ ಮಾಡಿದ್ರಲ್ಲ, ಜಾತಿ ಗಣತಿ ಸರ್ವೆ ಮಾಡಿದ್ದಾರೆ. ಇಲ್ಲಿ ಬಂದು ಸ್ಟಿಕ್ಕರ್ ಹಾಕಿದ್ದಾರೆ. ಅವ್ರಿಗೆ ಗೊತ್ತಾಗ್ಲಿಲ್ವಾ ಇವ್ರು ಬಾಂಗ್ಲಾದವರು? ದೇಶದ್ದು ಬರ್ತ್ ಸರ್ಟಿಫಿಕೇಟ್ ಇದೆ, ಬಾಂಗ್ಲಾದೇಶದ್ದು ಡ್ರೈವಿಂಗ್ ಲೈಸೆನ್ಸ್. ಭಾರತದಲ್ಲಿ ಇವನಿಗೆ 2 आधार कार्ड सिगुत्ते. ये आधार कार्ड बनाने के लिए कितना पैसा दिया? 1500 ರೂಪಾಯಿ ಕೊಟ್ರೆ ಅವರೇ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ. ಅಡ್ರೆಸ್ ಪ್ರೂಫ್ ಅವರೇ ಹಾಕಿದ್ದಾರೆ. ನಮ್ ದೇಶದ ಭದ್ರತೆ. ಪ್ಯಾನ್ ಕಾರ್ಡ್ ಇದೆ, ಒಂದು ವೋಟರ್ ಐಡಿ. ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ. ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ನಾನು ನಿಮ್ಗೆ. ಇದೇ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದ ಇವನಿಗೆ 4.5 ಲಕ್ಷ ಲೋನ್ ಆಗುತ್ತೆ. ಕನ್ನಡಿಗರಿಗಾದ್ರೆ ಹಡ ಹಿಡಿಸ್ಕೊಳ್ತೀರಲ್ರಿ ಏನಾರು? ನಾಚಿಕೆ ಆಗಲ್ವಾ ನಿಮಗೆ? ಹೆಂಗ್ ಕೊಟ್ರಿ? ಏನಿತ್ತು? ಏನ್ ಪ್ರೂಫ್ ಇತ್ತು? ಅವನ ಹತ್ರ ಮನೆ ಇತ್ತ, ಆಸ್ತಿ ಇತ್ತ, ಅಂತಸ್ತಿತ್ತ? ಕರೆಕ್ಟ್ ಆಗಿ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ. ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು. ಅವನಿಗೆ ಐಡೆಂಟಿಟಿ ಇರ್ಲಿಲ್ಲ. ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ. ಇಲ್ಲಿರೋಂತ ಪ್ರತಿ ಒಬ್ಬರ ಹತ್ರನೂ ಇದೆ ಸೇಮ್ ಡಾಕ್ಯುಮೆಂಟ್.